ಬದನೆಕಾಯಿ ಬಜ್ಜಿ ಮಾಡುವ ವಿಧಾನ. ಬದನೆಕಾಯಿ ಬಜ್ಜಿ ಮಾಡಲು ಬೇಕಾದಂಥ ಪದಾರ್ಥಗಳು: ಬದನೆಕಾಯಿ, ಟೊಮೊಟೊ, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ. ಈಗ ಪಾತ್ರೆಯಲ್ಲಿ ಸ್ವಲ್ಪ ನೀರಿಡೋಣ. ಪಾತ್ರೆ ಮುಚ್ಚೋಣ, ಚೆನ್ನಾಗಿ ಕುದಿಯಲು ಬಿಡೋಣ. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ನೀರಿಗೆ ಬದನೆಕಾಯಿ ಹಾಕೋಣ. ಮುಚ್ಚಳ ಮುಚ್ಚಿ ಬೇಯಲು ಬಿಡೋಣ. ಸ್ವಲ್ಪ ಗ್ಯಾಪ್ ಬಿಡೋಣ. ಮುಚ್ಚಳ ಪೂರ್ತಿ ಮುಚ್ಚೋದು ಬೇಕಾಗಿಲ್ಲ. ಬದನೆಕಾಯಿ ಬೆಂದಿದೆಯೋ ಇಲ್ಲೋ ನೋಡಿ ಚೆಕ್ ಮಾಡಬೇಕು ಅಂದರೆ ಅದು ತೊಟ್ಟನ್ನು ಪ್ರೆಸ್ ಮಾಡಬೇಕು. ಅದು ತೊಟ್ಟು ಮೆತ್ತಗಾಗಿದೆ ಅಂದರೆ ಅದು ಬದನೆಕಾಯಿ ಬೆಂದಿದೆ ಅಂತ. ಸೊ ಇವಾಗ ನೋಡಿ, ತೊಟ್ಟು ಪ್ರೆಸ್ ಮಾಡ್ತಿದ್ದೀನಿ. ನೋಡಿ, ಮೆತ್ತಗಾಗಿದೆ. ಸೊ ಸಾಕು, ಇಷ್ಟ ಆದರೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ. ಆ ಬಿಸಿಯಲ್ಲೇ ಇನ್ನೊಂದು ಸ್ವಲ್ಪ ಹಾಗೆ ಬೆಂದ್ಕೊಂಡ್ಬಿಡುತ್ತೆ. ಇನ್ನೊಂದು ಕಡೆ ಸ್ಟವ್ ಮೇಲೆ ಖಾಲಿ ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇರಬೇಕಾದ್ರೆ ಹಚ್ಚಿಟ್ಕೊಂಡಂತಹ ಟೊಮೊಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಕೈ ಆಡಿಸೋಣ. ಇದಕ್ಕೆ ಹಚ್ಚಿಟ್ಕೊಂಡಂತಹ ಒಣಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ. ಚೆನ್ನಾಗಿ ಅಲ್ಲಾಡಿಸಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊಳ್ಳೋಣ, ಬೇಗ ಬೇಯಲಿ ಅಂತ. ಕೈ ಆಡಿಸ್ಬಿಟ್ಟು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಬಿಟ್ಬಿಡೋಣ. ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಸೈಡಲ್ಲಿ ತೆಗೆದಿಡೋಣ. ನೋಡಿ, ಈ ಕಡೆ ಆ ನೀರಿಂದ ಬದನೆಕಾಯಿ ತೆಗೆದಿದ್ದೀನಿ. ಒಳಗಡೆ ತೆಗೆದು ನೋಡಬೇಕು. ಈ ಥರ ಬಿಡಿಸ್ಬಿಟ್ಟು ನೋಡಬೇಕು. ಹುಳ ಇದ್ದರೆ ಆ ಹುಳ ಇರೋದ ಜಾಗನೆಲ್ಲ ತೆಗೆದಾಕ್ಬಿಡ್ಬೇಕು. ನೋಡಿ, ಚೆಕ್ ಮಾಡ್ತಾಯಿದ್ದೀನಿ, ಯಾವುದ್ರಲ್ಲೂ ಹುಳ ಇಲ್ಲ. ಈ ಥರ ಕ್ಲೀನಾಗಿ ಓಪನ್ ಮಾಡಿ ನೋಡಬೇಕಾಗತ್ತೆ. ಕನ್ಫರ್ಮ್ ಮಾಡ್ಕೋಬೇಕು ಬದನೆಕಾಯಿ ಕೆಟ್ಟೋಗಿಲ್ಲ ಅಂತ. ಬದನೆಕಾಯಿ ಏನಾದರೂ ಕೆಟ್ಟೋಗಿದ್ರೆ ಅದನ್ನು ಉಪಯೋಗಿಸ್ಬಾರ್ದು. ಎಲ್ಲ ಚೆನ್ನಾಗಿದೆ. ಈ ಬದನೆಕಾಯಿ ನೋಡಿ ಚೆಕ್ ಮಾಡಿದ್ದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಟು ಇಡೋಣ. ಈ ಕಡೆಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚಟಪಟ ಅನ್ನಬೇಕು. ಆ ಥರ ಬಾಡಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ.
ಈಗ ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೋಡಿ ಎಷ್ಟು ಚಟಪಟ ಅಂತು. ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಪಕ್ಕಕ್ಕಿಡೋಣ. ನೋಡಿ ಟೊಮೊಟೊ ಮತ್ತು ಮೆಣಸಿನಕಾಯಿ ಚೆನ್ನಾಗಿ ಬೆಂದಿದೆಯಲ್ಲ, ಅದಕ್ಕೆ ಈ ಬದನೆಕಾಯಿ ಹಾಕ್ಕೊಳ್ಳೋಣ. ಬದನೆಕಾಯಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಿಯೋಣ. ಇದು ಈ ಥರನಾದರೂ ಮಾಡ್ಬೋದು, ಇಲ್ಲ ಕೈಯಲ್ಲಿ ಚೆನ್ನಾಗಿ ಕಿವುಚ್ಲೂಬಹುದು. ನಾನು ಮಸಗುಂಡಲ್ಲಿ ಚೆನ್ನಾಗಿ ಮಸಿತಾ ಇದ್ದೀನಿ. ತುಂಬ ಬದನೆಕಾಯಿ ತುಂಬ ನುಣ್ಣಗಾಗಬಾರ್ದು, ಸ್ವಲ್ಪ ತಿಂದಾಗ ಬಾಯಿಗೆ ಬದನೆಕಾಯಿ ಸಿಗಬೇಕು. ನೋಡಿ ಇವಾಗ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ಎರಡು ಸೇರಿಸಿ ಚೆನ್ನಾಗಿ ಮಸಿಯೋಣ. ಇದಕ್ಕೆ ಹಚ್ಚಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿನೂ ಸೇರಿಸ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಸಿಯೋಣ. ಇಷ್ಟಾದರೆ ಸಾಕು. ನೋಡಿ ಚೆನ್ನಾಗಿ ಮಸ್ತಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಸರಿಯಾಗೋ ಥರ ಉಪ್ಪನ್ನು ಬೆರೆಸ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಗಟ್ಟಿಯಲ್ಲಿ ಮಾಡ್ಕೊತಾ ಇದ್ದೀನಿ. ನಂಗೆ ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ, ಆ ಥರ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಕರಿಬೇವಿನ ಸೊಪ್ಪು, ಅದನ್ನು ಹಾಕೋಣ. ಚೆನ್ನಾಗಿ ತಿರುಗಿಸೋಣ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಬದನೆಕಾಯಿ ಬಜ್ಜಿ. ವಾವ್, ಸೂಪರ್. ಇದು ನೋಡಿ ರೆಡಿ ಇದೆ. ನಾನು ಮೊದಲೇ ಈ ಹೆಸರುಬೇಳೆ ಅನ್ನ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ ಹೆಸರುಬೇಳೆ ಅನ್ನ ರೆಡಿ ಇದೆ. ಘಮ ಘಮ ಅಂತ ಇದೆ ವಾಸನೆ, ಆಯಿತಾ? ಈ ಹೆಸರುಬೇಳೆ ಅನ್ನನ ತಟ್ಟೆಗೆ ಬಡಿಸ್ಕೊಳ್ಳೋಣ. ಇದಕ್ಕೆ ಗಟ್ಟಿ ಇರುವಂತಹ ಬದನೆಕಾಯಿ ಬಜ್ಜಿನೂ ಬಡಿಸ್ಕೊಳ್ಳೋಣ. ಈ ಬಿಸಿ ಬಿಸಿ ಅನ್ನದ ಜೊತೆ ಬದನೆಕಾಯಿ ಬಜ್ಜಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಆಹಾ, ಪರಮಾನಂದ. ನನಗೆ ತುಪ್ಪ ಬೇಡ, ಅದಕ್ಕೆ ನಾನು ತುಪ್ಪ ಹಾಕ್ಕೊತಾ ಇಲ್ಲ, ಆಯಿತಾ? ಈ ಥರ ಸಿಂಪಲ್ಲಾಗಿ ಎಳೆ ಬದನೆಕಾಯಿ ತಗೊಂಡು ಮನೆಯಲ್ಲಿ ನೀವು ಸಹ ಇದನ್ನು ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.